ಬಟ್ ನಾನು ಇಲ್ಲಿ ಹೆಚ್ಚೊತ್ತು ನಿಂತ್ಕೊಂಡು ವ್ಲಾಗ್ ಮಾಡಿದ್ರೆ ಡೆಫಿನೆಟ್ಲಿ ನಂಗೆ ಬೈದು ಹೋಗ್ತಾರೆ. ಓಕೆ, ಮಸ್ಕ್ ಮೆಲನ್ ಜ್ಯೂಸ್ ರೆಡಿ ಆಗಿದೆ. ಸೊ ನಿನ್ನೆ ಅಮ್ಮ ಸೋರೆಕಾಯಿದು ಸಾರು ಮಾಡಿದ್ರು, ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದೆ. ನಾನು ಇದನ್ನ ಸಲಾಡ್ ಮಾಡಿ ತಿನ್ಬಹುದು, ಇಲ್ಲ ಸ್ಮೂದಿ ಮಾಡಿನೂ ಕುಡಿಬಹುದು. ಗೊತ್ತಿರಬಹುದು ನಿಮಗೆ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಪ್ರಾಬ್ಲಮ್ ಇದ್ದಾಗ ಸೋರೆಕಾಯಿ ನಾವು ತಿಂದ್ರೆ ಬೇಗ ಹೊಟ್ಟೆ ಕ್ಲೀನ್ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಮತ್ತು ಬ್ಲಾಕ್ ಸಾಲ್ಟ್ ಅದನ್ನ ಹಾಕಿ ಸಲಾಡ್ ಮಾಡಿ ತಿನ್ಬೇಕನ್ನೋ ಪ್ಲಾನ್. ಸೊ ಅಮ್ಮ ಇವತ್ತು ತಿಂಡಿ ಓಟ್ಸ್ ರೆಡಿ ಮಾಡಿದ್ದಾರೆ, ಮಸಾಲಾ ಓಟ್ಸ್. ಮಸಾಲಾ ಓಟ್ಸ್ ರೆಡಿ ಆಗಿದೆ. ಆದ್ರೆ ಸ್ಟಿಲ್ ಈಗ ಮನೆಯಲ್ಲಿ ತುಂಬಾ ಅಲ್ಯೂಮಿನಿಯಂ ಪಾತ್ರೆಗಳಿದೆ, ಈಗ ಅದನ್ನೆಲ್ಲ ರಿಪ್ಲೇಸ್ ಮಾಡ್ಬೇಕು. ನೋಡೋಣ, ದಿನ ಹೋದಂತೆ ನಾವು ಒಂದೊಂದೇ ಇನ್ವೆಸ್ಟ್ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಈಗ ಸ್ಟೀಲ್ ಕುಕ್ಕರಿಗೆ ನಾನು ಮೊನ್ನೆ ಹೇಳ್ ಬಂದಿದ್ದೀನಿ. ನಾವು ನಿನ್ನೆ ಟಿವಿ ತಂದ್ವಲ್ಲ, ಅವ್ರ ಅಂಗಡಿಯಲ್ಲೇ ಕುಕ್ ವೇರ್ಸ್ ಎಲ್ಲ ಇದೆ. ಸೊ ಅವರಿಗೆ ನಾನು ಹೇಳಿದೀನಿ ಸ್ಟೀಲ್ ಕುಕ್ಕರ್ ತಗೊಂಡ್ಬನ್ನಿ ಅಂತ. ಬಿಕಾಸ್ ಈಗ ಬಾಯ್ಲ್ ರೈಸ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ನಮ್ಮ ಮನೆಯಲ್ಲ ಅಂದ್ರೆ ಸೌದೆ ಎಲ್ಲ ನಮಗೆ ಇಲ್ಲಿ ಸಿಗಲ್ಲ, ನಾವೆಲ್ಲ ಏನಂದ್ರೆ ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ಟೀಲ್ ಕುಕ್ಕರಿಗೆ ಪ್ರಿಫರ್ ಮಾಡಿದೀನಿ. ಯಾಕಂದ್ರೆ ಅಟ್ಲೀಸ್ಟ್ ಸ್ಟೀಲ್ ಕುಕ್ಕರ್ ಅಲ್ಲಿ ನಮಗೆ ಯಾವುದೇ ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇಲ್ಲ ಅಂದ್ರೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಆದ್ರೆ ಅಲ್ಯೂಮಿನಿಯಂ ಬಗ್ಗೆ ನಿಮಗೆ ಗೊತ್ತಿದೆ, ಸಿಲ್ವರ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ನಾವು ಅದರಿಂದ ಆದಷ್ಟು ಬೇಗ ದೂರನೇ ಇರಬೇಕು. ಸೊ ನೋಡೋಣ, ದಿನಗಳು ಹೋದಂತೆ ಚೇಂಜಸ್ ಆಗ್ತಾ ಇರುತ್ತೆ. ಸದ್ಯಕ್ಕೆ ನಾನು ಜ್ಯೂಸ್ ಕುಡಿದ್ಬಿಡ್ತೀನಿ, ಅಮ್ಮನಿಗೆ ಕೊಡ್ಬೇಕು. ಈಗ ಅಣ್ಣ ಕುಡಿತಾನಲ್ಲ, ಈಗ ಮನೇನಾದ್ರೂ ತಿನ್ನ ಬೆಳಿಗ್ಗೆ, ಏನು ತಿಂದಿಲ್ಲ. ಆಮೇಲೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರ್ಬೋದು, 8 ಗಂಟೆ ಒಳಗೆ ಬ್ರೇಕ್ಫಾಸ್ಟ್ ಆಗ್ಬೇಕು ಅಂತ. ಬ್ರೇಕ್ಫಾಸ್ಟ್ ಅಂದ್ರೆ ಇಡ್ಲಿ, ದೋಸೆ ಅಥವಾ ಹೆವಿ ಫುಡ್ಡೇ ತಿನ್ಬೇಕಂತ ಇಲ್ಲ, ಲೈಟ್ ಆಗಿ ಏನಾದ್ರೂ ಒಂದು ತಿಂದ್ರೆ ಸಾಕು. ಸೊ ಈಗ ಸದ್ಯಕ್ಕೆ ನಾನು ಇದನ್ನ ಮಾಡ್ಕೊಂಡಿದೀನಿ. ಮತ್ತೆ ಇವತ್ತಿನ ವ್ಲಾಗ್ ಅಲ್ಲಿ ಮೇ ಬಿ ನಾನು ಇಬ್ರು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇನಾದ್ರೂ ಮೆಮೊರೀಸ್ ಇದ್ರೆ ರೆಕಾರ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಒಬ್ಳು ಪ್ರೆಗ್ನೆಂಟ್ 7 or 8 months, ಇನ್ನೊಬ್ಳಿಗೆ ಅಪೆಂಡಿಕ್ಸ್ ಆಪರೇಷನ್ ಆಗಿತ್ತು. ಪಾಪ ಅವಳು ಬರ್ತಾ ಇದ್ದಾಳೆ. ಅವಳು ಇವಾಗ ಮ್ಯಾಂಗ್ಳೂರಲ್ಲಿ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ, ಅನಪೋಯ ಅನ್ನೋ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಇವಾಗ ಇದ್ದಾಳೆ. ಅವ್ರು ಇವತ್ತು ಹೊರಟಿದ್ದಾರೆ ಅನ್ಸುತ್ತೆ, ಅಥವಾ ನಿನ್ನೆನೆ ಬಂದಿರಬಹುದು. ಸೊ ಯಾವ್ದಕ್ಕೂ ಫೋನ್ ಮಾಡೋಣ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ನೋಡೋಣ ಈ ದಿನ ಹೇಗೆ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ನಾನು ಇದು ಕುಡಿದ್ಬಿಡ್ತೀನಿ, ಮತ್ತೆ ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಓಕೆ, ಟಿವಿ ಆನ್ ಆಗಿದೆ, ಬಟ್ ಇನ್ನು ರೀಚಾರ್ಜ್ ಮಾಡ್ಬೇಕಲ್ಲ ಅಣ್ಣ. ಇವತ್ತು ಹೋಗಿ ಮಾಡ್ಕೊಂಡ್ ಬರ್ತೀಯಾ? ಎಸ್ ಎಸ್ ಡನ್. ಸೊ ರೀಚಾರ್ಜ್ ಮಾಡಿಲ್ಲ, ಡಿಆಕ್ಟಿವೇಟ್ ಆಗಿತ್ತು. ಸೊ ಇವತ್ತು ಆಕ್ಟಿವೇಟ್ ಮಾಡ್ಸೋಣ. ಫೈನ್, ಟಿವಿ ಕೆಲಸ ಮುಗೀತು. ಮನೆಗೆ ತುಂಬಾ ಟೈಮ್ ಇಂದ ಸ್ಮಾರ್ಟ್ ಟಿವಿ ತರಬೇಕು ಅಂತ ಪ್ಲಾನ್ ಇತ್ತು. ಸೊ ಫೈನಲಿ ಟಿವಿ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಂಗೆ ನೇಹಾ ಕಕ್ಕರ್ ಸಾಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟ್ ನೇಹಾ ಕಕ್ಕರ್ ಸಾಂಗ್ಸ್ ಪ್ಲೇ ಆಗ್ತಾ ಇದೆ. ಇವತ್ತು DDH ಕನೆಕ್ಷನ್ ಇಲ್ಲ. ಸೊ ಫುಲ್ ಇವತ್ತೇನಿದ್ರು ಇಂಟರ್ನೆಟ್ ಪ್ಲೇಯಿಂಗ್. ಬಟ್ ನಾನ್ ಮನೇಲಿ ಇರೋದಿಲ್ಲ. ಸೊ ಇವತ್ತೊಂದಿನ ಪಾಪ ಅಮ್ಮ ಅವ್ರು ವೇಟ್ ಮಾಡ್ಬೇಕು, ಸಂಜೆ ತನಕ ಕನೆಕ್ಷನ್ ಆಗುತ್ತೆ. ಸೊ ಸದ್ಯಕ್ಕೆ ಒಂದೆರಡು ಮ್ಯೂಸಿಕ್ ಕೇಳೋಣ, ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಆಮೇಲೆ ನಾವು ಹೊರಗಡೆ ಹೋಗೋಣ. ಓಕೆ,
ನನ್ನ ಫ್ರೆಂಡ್ ಹೆಸರು ವಿದ್ಯಾ ಅಂತ. ಪಾಪ ಅವಳೇನೋ ಈಗ ಚೆಕಪ್ಗೆ ಹೋಗ್ತಾ ಇದ್ದಾಳೆ ಅನ್ಸುತ್ತೆ. ಫೋನ್ ಮಾಡಿದ್ದೆ ಬರ್ತಾ ಇದ್ದೀನಿ ಅಂತ, ಬಟ್ ಅವಳು ಶಿವಮೊಗ್ಗ ಹೊರಟಿದ್ದಾಳೆ. ಸೊ ಮೇ ಬಿ ಇವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಬಹುದು, ಗೊತ್ತಿಲ್ಲ. ಸುಮ್ನೆ ಪಾಪ ತೊಂದರೆ ಕೊಡೋದ್ ಬೇಡ, ನೋಡೋಣ. ಅವಳಿದ್ರೆ ಹೋಗೋಣ, ಇಲ್ಲಾಂದ್ರೆ ಬೇಡ. ಓಕೆನಾ? ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಾನು ಊರಿಗೆ ಬಂದಾಗ ಅವಳಿಗೆ ಮಗು ಆಗಿರ್ಬೋದು. ಐ ಥಿಂಕ್ ಅವಳೀಗ 8 months or 7 months ಕ್ಯಾರಿ ಅನ್ಸುತ್ತೆ. ಅವಳು ಕಾಲ್ ಮಾಡ್ತಾ ಇದ್ದಾಳೆ. ಇವತ್ತು ಕ್ಯಾನ್ಸಲ್ ಆಯ್ತು, ಎಂತ ಮಾಡೋದು. ತುಂಬಾ ಒಳ್ಳೆ ಫ್ರೆಂಡ್, ನಾವು ಹೈಸ್ಕೂಲ್ ಕ್ಲಾಸ್ಮೇಟ್ಸ್. ನಾವು ಇವತ್ತಿಗೂ ನಾವು ಅದೇ ಫ್ರೆಂಡ್ಶಿಪ್ ಇದೆ. ಸೊ ಅವಳು ಬಿಸಿ, ನಾನು ಬಿಸಿ, ಏನ್ ಮಾಡೋದು. ಸಂಡೇ ಬೇರೆ ಅವಳ ಬಯಕೆ ಪ್ರೋಗ್ರಾಮ್ ಅಂತೆ. ನನ್ ಸಂಡೇ ಇನ್ನೊಂದು ಪ್ರೋಗ್ರಾಮ್ ಇದೆ, ಅವ್ರ ಮನೆಗೆ ಹೋಗ್ಬೇಕಂತ ಆಲ್ರೆಡಿ ಪ್ಲಾನ್ ಆಗಿದೆ. ಈಗ ಸಂಡೇ ನಾನೇನಾದ್ರೂ ಅವ್ರ ಮನೆಗೆ ಹೋಗಿಲ್ಲ ಅಂದ್ರೆ ಅವರು ಯಾವತ್ತೂ ಮಾತಾಡ್ಸೋದೇ ಇಲ್ಲ ನನಗೆ, ಆ ರೀತಿ ಪರಿಸ್ಥಿತಿ ಬಂದಿದೆ. ಸೊ ಏನ್ ಮಾಡೋದು. ನಿನ್ನೆನೆ ಹೋಗಿ ಬರ್ಬೇಕಿತ್ತು, ಬಟ್ ನಿನ್ನೆ ಟಿವಿ ಮನೆಗೆ ಬರ್ತಾ ಇತ್ತು, ನಿಮಗೆ ಗೊತ್ತಿದೆ. ಸೊ ಇಲ್ಲೂ ನೋಡ್ಕೋಬೇಕಿತ್ತು, ಎಂತ ಮಾಡೋದು. ನೆಕ್ಸ್ಟ್ ಟೈಮ್ ಹೋಗೋಣ. ಇದಕ್ಕೆ ಹುಳಿ ಸೊಪ್ಪು ಅಂತ ಹೇಳ್ತಾರಂತೆ. ವಿದ್ಯಾ ಅವರು ಹೇಳ್ತಾ ಇದ್ರು. ಸೊ ಇವತ್ತು ಈ ಸೊಪ್ಪನ್ನ ಕಿತ್ತು ಸ್ವಲ್ಪ ಜೀರಿಗೆ ಮೆಣಸು ಹಾಕಿ, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಂದು ಚಟ್ನಿ ಥರನೋ ಅಥವಾ ಒಂದು ಸಲಾಡ್ ಥರ ಮಾಡಿ ತಿನ್ನೋಣ. ಯಾಕಂದರೆ ಎಲ್ಲ ಪ್ಲ್ಯಾನ್ಸ್ ಕ್ಯಾನ್ಸಲ್ ಆಗಿದೆ. ಸೊ ಸದ್ಯಕ್ಕೆ ಇವತ್ತು ಇದನ್ನು ಮಾಡೋಣ. ಓಕೆ. ಇದು ತುಂಬ ಖಾರ ಇರುತ್ತೆ. ಸೊ ನಾನು 4 ತಗೊಂಡಿದ್ದೀನಿ. 4 ಜಾಸ್ತಿನೇ ಆಯಿತು, 2 ಸಾಕಿತ್ತು. ಸೊ ಇರಲಿ. ಈಗೊಂದು ಸಲಾಡ್ ಮಾಡೋಣ. ಅದರಲ್ಲಿ ಹುಳಿ ಸೊಪ್ಪು, ಟೊಮೆಟೊ, ಬ್ಲ್ಯಾಕ್ ಸಾಲ್ಟ್, ಜೀರಿಗೆ ಮೆಣಸು ಮತ್ತೆ ಕ್ಯಾರೆಟ್ ಇದಿಷ್ಟು ಹಾಕಿ ಒಂದು ಸಲಾಡ್ ರೆಡಿ ಮಾಡೋಣ. ಸೊ ಬನ್ನಿ. ಇದು ಬ್ಲ್ಯಾಕ್ ಸಾಲ್ಟ್, ಕಪ್ಪುಪ್ಪು. ಸೊ ಸ್ವಲ್ಪ ನೈಸ್ ಆಗಿದೆ, ಇದೇ ಹಾಕೋಣ ಅಲ್ಲ. ನಮ್ಮ ಸಲಾಡ್ ರೆಡಿ ಆಯ್ತು. ಇವನು ನನ್ನ ಸ್ಟೂಡೆಂಟ್, ಎದುರುಗಡೆ ಮನೇಲಿ ಅವ್ನ ಫ್ರೆಂಡ್ ಇದ್ದಾನೆ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ದಾನೆ. ಸೊ ಅವನಿಗೆ ಸಲಾಡ್ ಕೊಡುವ, ಟೇಸ್ಟ್ ಮಾಡ್ಲಿ. ನವಾಜ್ ಅಂತ ಇವನ ಹೆಸರು. ಈಗ ಫೈನಲ್ ಇಯರ್ ಅನ್ಸುತ್ತಲ್ಲ. ಓಕೆ. ಮತ್ತೆ ಸಮಾಚಾರ ಎಲ್ಲ ಕಾಲೇಜ್ ಕಡೆ ಎಲ್ಲ ಇಲ್ಲ. ಇದು ಅಭಿಯಣ್ಣ ಅಂತ ಒಬ್ರು ಇದಾರೆ, ಅವ್ರದ್ದು. ನಾನು ಇವತ್ತು ಹೊರಗಡೆ ಹೋಗ್ಲಿಕ್ಕಿತ್ತ, ಸ್ವಲ್ಪ ಬ್ಯಾಂಕ್ ಕೆಲಸ ಎಲ್ಲ ಇತ್ತು. ಸೊ ಅವ್ರದ್ದು ಅಣ್ಣ ಸ್ಕೂಟಿ ತಗೊಂಡು ಹೋಗಿದ್ದೆ. ಹೇಗಿದೆ ಗೊತ್ತಿಲ್ಲ ನೋಡಿ. ಉಪ್ಪು ಕಡಿಮೆ ಆಯ್ತಾ? ಹುಳಿ ಸೊಪ್ಪು ಸಿಗುತ್ತೆ ಗೊತ್ತಾ, ಅದು ಹಾಕಿದೆ. ಟೊಮ್ಯಾಟೊ ಚೆನ್ನಾಗಿದ್ಯಾ? ಉಪ್ಪು ಬೇಕಾ? ಸಾಕಿದೆ. ಮತ್ತೆ ವಿಶೇಷಗಳು ಸರ್ಪ್ರೈಸ್ ಅಲ್ಲ. ಬಸವೇಶ್ವರ ನಗರ ಕಾಲೇಜ್ ಕಡೆ ಎಲ್ಲ ಮಸ್ತ್. ಅಮ್ಮಿ ಎಲ್ಲ
ಹಾಸ್ಟೆಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಇಲ್ಲಿ ಸ್ಟೂಡೆಂಟ್ಸ್ ಇದಾರಲ್ಲ, ಸಂಜೆ ಬರೋಣ ಅಂತ. ಅಲ್ಲ ಹೌದು, ತುಂಬಾ ಟೈಮ್ ಆಯ್ತು, ಬಂದೇ ಇಲ್ಲ ನಾನು ಕಾಲೇಜ್. ಬಂದಿದ್ರಾ? ಓಕೆ, ಕ್ಲಾಸ್ ಮಾಡಿದ್ರು. ಹೌದಾ? ಸ್ವಲ್ಪ ದಿನ ಬಂದು ಕ್ಲಾಸ್ ಮಾಡಿದ್ರು. ಯಾವಾಗ? ಒಂದು ವಾರ. ಹೌದಾ? ಯಾವ ಟೈಮ್ ಅಲ್ಲಿ ಬಂದಿದ್ದು? ಈಗ ಒಂದು 2 ವಾರ ಆಯ್ತು. ಹೌದಾ? 2 ವಾರದ ಹಿಂದೆ ಬಂದಿದ್ರಾ? ಓಕೆ. ಆಮೇಲೆ ಓಕೆನಾ? ಎಜುಕೇಶನ್ ಆಗಿ ಸೆಮ್ ಎಲ್ಲ ಕ್ಲಿಯರ್ ಆಗ್ತಾ ಇದೆಲ್ಲ. ನಾನು ಮಿಸ್ ಮಾಡ್ಕೊಂತೀನಿ, ಬಟ್ ಅಲ್ಲೂ ಟೀಚಿಂಗ್. ಯಾವುದು? ಓ ಹೌದಾ, ನಾನು ಆ ಕಡೆ ಗಮನನೇ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರು ಲೈಫ್ ಸ್ಟೈಲ್ ಏನಂದ್ರೆ, ಅಲ್ಲಿ ಹೋಗ್ಬಿಟ್ರೆ ಫುಲ್ ಅಲ್ಲೇ ಬಿಸಿ. ವೀಕೆಂಡ್ ಅಂತ ಬಂದ್ರೆ ಮಾತ್ರ ಫ್ರೀ, ಸಂಡೇ ಒಂದು ಫ್ರೀ ಇರ್ತೀವಿ, ಇಲ್ಲಾಂದ್ರೆ ಬಿಸಿ. ನಾನು DL ಆಗಿಲ್ಲ ಇನ್ನು. 3 ವರ್ಷ ಓಡಿಸಿದೀನಿ ಗಾಡಿ ನಾನು ಇಲ್ಲಿ, DL ಆಗಿಲ್ಲ. ಅದೇ ನೋಡೋಣ, ಮಾಡಿಸ್ತೀನಿ. ಯಾವುದು? ಕಾರ್. ಆಕ್ಚುಲಿ ಗೇರ್ ಗಾಡಿದು ಮಾಡ್ಸೋಣ ಅಂತ. ಓಕೆ, ಸರಿ, ಕೇಳಿದೆ ಅಂತ ಹೇಳಿ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು. ಸರಿ, ಬಾಯ್ ಬಾಯ್. ಇವನ ಹೆಸರು ನವಾಜ್ ಅಂತ, ಇವನು ಸಹ ನನ್ನ ಸ್ಟೂಡೆಂಟೇ. ಇವತ್ತು ಸಂಜೆ ಹಾಸ್ಟೆಲ್ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಇದಾರೆ, ಸೊ ಅವರನ್ನ ನೋಡ್ಕೊಂಡ್ ಬರೋಣ. ತುಂಬಾ ಟೈಮ್ ಆಯ್ತು, ನಾನು ನೋಡೇ ಇಲ್ಲ, ನಿಜವಾಗ್ಲೂ ಮಿಸ್ ಮಾಡ್ಕೊಂತೀನಿ. ಇವರಿಗೆಲ್ಲ ನಾನೊಂದು 3 ವರ್ಷ ಟೀಚ್ ಮಾಡಿದೆ, ಈ ಮಕ್ಕಳಿಗೆ ಒಂದು 2 ವರ್ಷ ಟೀಚ್ ಮಾಡಿದ್ದೀನಿ ಅಷ್ಟೇ. ಸೊ ಇವತ್ತು ಹೋಗ್ ಬರೋಣ, ಹಾಸ್ಟೆಲ್ ಅಲ್ಲಿ ಒಂದಷ್ಟು ಜನ ಇದಾರೆ, ನೋಡ್ಕೊಂಡ್ ಬರೋಣ. ಅವನು ಅನ್ಎಕ್ಸ್ಪೆಕ್ಟೆಡ್ ಸಲಾಡ್ ಚೆನ್ನಾಗಿದೆ ಅಂತ ಹೇಳ್ದ. ನಿಜವಾಗ್ಲೂ ಚೆನ್ನಾಗಿದೆ, ನನಗಂತೂ ಟೇಸ್ಟಿ ಅನ್ಸ್ತು. ಒಂದ್ಸಲ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಬ್ಲಾಕ್ ಸಾಲ್ಟ್ ಹಾಕಿ, ಒಳ್ಳೆ ಟೇಸ್ಟಿ ಇದೆ. ಓಕೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ 5 ಗಂಟೆ ಆಗ್ತಾ ಬಂತು. ಹೋಪ್ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ಸಣ್ಣ ಗಡಿಯಾರ ಇದೆ, ಅದ್ರಲ್ಲಿ ಕಾಣ್ತಿರ್ಬೋದು. 5:15ಗೆ ನಾನು ನನ್ನ ಸ್ಟೂಡೆಂಟ್ಸ್ ಹೇಳಿದೆ ನಿಮ್ ಹಾಸ್ಟೆಲ್ ಇವತ್ತು ಬರ್ತೀನಿ ಅಂತ. ಒಂದು 3-4 ಜನ ಇದ್ದಾರೆ, ಸೊ ಅವ್ರನ್ನ ನೋಡ್ಕೊಂಡ್ ಬರೋಣ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಧ್ಯಾಹ್ನ ಒಬ್ಬ ಬಂದಿದ್ದ, ಅವನು ಇಲ್ಲೇ ಪಕ್ಕದ ಮನೆಗೆ ಬಂದಿದ್ದ ಅನ್ಸುತ್ತೆ. ಅವನ ಹೆಸರು ನವಾಜ್, ಈಗಾಗಲೇ ಪರಿಚಯ ಮಾಡಿಸಿದೀನಿ. ಒಳ್ಳೆ ಹುಡುಗ, ಸ್ವಲ್ಪ ಆಕ್ಟಿವ್ ಇದ್ದಾನೆ, ಅಂದ್ರೆ ಡಾನ್ಸ್ ಅದೆಲ್ಲ ಚೆನ್ನಾಗಿ ಮಾಡ್ತಾನೆ. ಸೊ ಈಗ ನಾವು ಮಿಕ್ಕಿದ್ದು ಸ್ಟೂಡೆಂಟ್ಸ್ ನ ನೋಡ್ಕೊಂಡ್ ಬರೋಣ. ಎಲ್ಲ ಸ್ಟೂಡೆಂಟ್ಸ್ ನೋಡಕ್ ಆಗಲ್ಲ, ಏನ್ ಮಾಡಕ್ ಆಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ, ಅವ್ರಿಗೆ ಸಿಗೋಣ. ಸೊ ಸದ್ಯಕ್ಕೆ ಈಗ ಹೋಗ್ ಬರೋಣ, ವ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಈಗ ನಾವು ರೆಡಿ ಆಗಿದ್ದೀವಿ, ಈಗ ನಾವು ಹೊರಡುವ. ಸ್ಕೂಟಿ ರೆಡಿ ಇದೆ. ಆಕ್ಚುಲಿ ನನ್ ಸ್ಕೂಟಿ ಅಲ್ಲ, ಅದು ನಮ್ಮ ಅಣ್ಣನ ಫ್ರೆಂಡಿನ ಸ್ಕೂಟಿ, ಅಭಿ ಅಂತ ಅವ್ರ ಹೆಸರು. ನಮ್ಮ ಮನೆ ಹತ್ರನೇ ಇರೋದು. ಪಾಪ ಅವ್ರ ಮನೆಯಲ್ಲಿ ಬುಲೆಟ್ ಇದೆ, ಸೊ ತುಂಬಾ ವೆಹಿಕಲ್ಸ್ ಇರೋದ್ರಿಂದ ಈ ಗಾಡಿ ಅವ್ರು ಅಷ್ಟು ಓಡಿಸೋದಿಲ್ಲ. ಸೊ ನಾವೆಲ್ಲ ಕೇಳಿದಾಗ ಪಾಪ ಕೊಡ್ತಿರ್ತಾರೆ. ಸೊ ಅವರಿಗೆ ಇವಾಗ ಥ್ಯಾಂಕ್ಸ್ ಹೇಳೋಣ. ಸೊ ಬನ್ನಿ, ಇವಾಗ ನಾವು ಹೊರಡುವ. ಸದ್ಯಕ್ಕೆ ನಾನು ನನ್ನ ಸ್ಟೂಡೆಂಟ್ಸ್ ಹಾಸ್ಟೆಲಿಗೆ ಬಂದಿದ್ದೀನಿ. ತುಂಬಾ ನಾಚಿಕೆ ಪಡ್ಕೊಂತಿದ್ದಾರೆ. ಇದರಲ್ಲಿ ಒಂದು 3 ಜನ BSW ಸ್ಟೂಡೆಂಟ್ಸ್. ಅವ್ರಿಗೆ ನಾನು ಕಮ್ಮಿ ಅಂದ್ರೆ ಒಂದು 2 ವರ್ಷ ಟೀಚ್ ಮಾಡಿದ್ದೀನಿ ಅಷ್ಟೇ. ಬಟ್ ಇವಾಗ್ಲೂ ಅದೇ ಇಂಟಿಮೆಸಿ ಇದೆ, ಖುಷಿ ಆಗುತ್ತೆ ಬರ್ಲಿಕ್ಕೆ. ನಾನಿವಾಗ ಸದ್ಯಕ್ಕೆ ನಿಂತಿರುವಂತಹ ಪ್ಲೇಸ್ ಹೆಸರು ಮುಳುಗಡೆ ಅಂತ. ಈ ಪ್ಲೇಸ್ ಅಲ್ಲಿ ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ. ಇವಾಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಫುಲ್ ಡ್ರೈ ಆಗಿದೆ. ಬಟ್ ನಾನು ಇಲ್ಲಿ ಹೆಚ್ಚೊತ್ತು ನಿಂತ್ಕೊಂಡು ವ್ಲಾಗ್ ಮಾಡಿದ್ರೆ ಡೆಫಿನೆಟ್ಲಿ ನಂಗೆ ಬೈದು ಹೋಗ್ತಾರೆ. ಯಾಕಂದ್ರೆ ಇದು ತುಂಬಾ ಕಂಜೆಕ್ಟೆಡ್ ಪ್ಲೇಸು, ತುಂಬಾ ದೊಡ್ಡ ದೊಡ್ಡ ಮೈನ್ಸ್ ಗಾಡಿ ಎಲ್ಲ ಬರ್ತಾ ಇರುತ್ತೆ. ಸೊ ಅವರಿಗೆ ಗಾಡಿ ಮೂವ್ ಮಾಡೋಕ್ಕಾಗಲ್ಲ. ಸೊ ಬೆಟರ್ ನಾವು ವ್ಲಾಗ್ನ ಇಲ್ಲೇ ನಿಲ್ಸೋಣ.
ನಮ್ಮ ಫೇವ್ರೆಟ್ ಮಾತನ್ನ ಹೇಳ್ತಾ ನಮ್ಮ ಬ್ಲಾಗಿಗೆ ವಿದಾಯ ಹೇಳೋಣ. ಅದೇ ಬದುಕಿ ಬದುಕಲು ಬಿಡಿ.